ಆಶಾ ಕಾರ್ಯಕರ್ತೆ ಸಂಘಟನೆಯ ಪದಾಧಿಕಾರಿಗಳು ಇಂದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ತಮ್ಮ ಬೇಡಿಕೆಗಳನ್ನ ವಿವರಿಸಿ ಹಾಗೆ ಬಜೆಟ್ನಲ್ಲಿ ಅನುಕೂಲ ಆಗುವಂತೆ ಒದಗಿಸಿಕೊಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಭೇಟಿಯಾಗಿ ಆಶಾ ಕಾರ್ಯಕರ್ತೆಯರ ಸಂಘಟನೆಯ ಪದಾಧಿಕಾರಿಗಳು ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಅನ್ನ ನಡೆಸುತ್ತಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಇನ್ನು ನಿನ್ನೆ ಸ್ಥಳಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ತೆರಳಿ ಒಂದಷ್ಟು ಭರವಸೆಗಳನ್ನ ಕೊಟ್ಟರು. ಬಟ್ ನಮಗೆ ಭರವಸೆ ಬೇಕಾಗಿಲ್ಲ, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕೂತಿದ್ರು. ಇದೇ ಬೆನ್ನಲ್ಲೇ ಇವತ್ತು ಆಶಾ ಕಾರ್ಯಕರ್ತೆ ಸಂಘಟನೆಯ ಪದಾಧಿಕಾರಿಗಳು ಸಿಎಂರನ್ನ ಭೇಟಿಯಾಗಿ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ತಮ್ಮ ಬೇಡಿಕೆ ವಿವರಿಸಿ ಬಜೆಟ್ನಲ್ಲಿ ಅನುಕೂಲ ಒದಗಿಸುವಂತೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕೇಳಕ್ ಬಂದಿಲ್ಲ ಸರ್, ನಾವು ಇರೋ ದುಡ್ಡನ್ನ ಸರಿಯಾಗಿ ಕೊಡಿ ಅಂತ ಹೇಳ್ತೀವಿ. ಬಜೆಟ್ ಆದಮೇಲೆ ಮೀಟಿಂಗ್ ಚಳುವಳಿ ವಾಪಸ್ ಗೊತ್ತಾಯ್ತಾ. ನಾನು ಒಂದು ಮೀಟಿಂಗ್ ನಿಮ್ಮನ್ನ ಕರೆದು ಇವ್ರನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕರೆದು ಮೀಟಿಂಗ್ ಮಾಡ್ತೀನಿ ಸರ್. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಏನಾಗಿದೆ ಸರ್, ನಿನ್ನೆ ಹೆಲ್ತ್ ಮಿನಿಸ್ಟರ್ ಬಂದು ಏನು ಮಾಡಿದ್ದಾರೆ ಸರ್, ನಮಗೆ ಬರೋದು 7 ಸಾವಿರ ನಿನ್ನೆ ಬಂದಾರೆ ಸರ್. ಏನು ಮಾಡಿದ್ದಾರೆ ನೋಡಿ ಸರ್, ನಿಜವಾಗ್ಲೂ 7 ಸಾವಿರ ಗ್ಯಾರಂಟಿ ಅಂತ ಹೇಳೋಗಲ್ಲ ಸರ್. ಗ್ಯಾರಂಟಿಗೆ ಅವಮಾನ ಮಾಡ್ದಂಗೆ ಸರ್. ನೀವು ಕೊಟ್ಟಿರೋ ಯೋಜನೆಗಳಿಗೆ ನಮಗೆ ಎಲ್ಲರಿಗೂ ಗೊತ್ತು ಸರ್, 7 ಸಾವಿರ ನಾವು ಎದ್ದೇಳಲ್ಲ ಅಂತ ಇದ್ದಾರೆ ಸರ್. ನಾವು ಎದ್ದೇಳಲ್ಲ ಅಂತ ಇವಾಗ ನಿಮ್ಮ ಬಗ್ಗೆ ನಂಬಿಕೆ ಇಟ್ಟು ಹೋಗಿ ಹೇಳೋದ ಸರ್. ಸಿಎಂ ಹೇಳಿದ್ದಾರೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡ್ತಾರೆ, ತಕ್ಷಣದಲ್ಲೇ ಬಜೆಟ್ ಆದ್ಮೇಲೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ಸರ್. ಏನಾಗಿದೆ ಈ ತರ ಹೇಳೋಗಿದ್ದಾರೆ ಸರ್. ಮೀಟಿಂಗ್ ಮಾಡಿದ್ಮೇಲೆ ತಾನೇ ನಂಗೆ ಗೊತ್ತಾಗೋದು. ನನಗೇನು ಗೊತ್ತಿಲ್ಲ. ಈಗ ಹೆಲ್ತ್ ಮಿನಿಸ್ಟ್ರಿ ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಅವ್ರ ಸೆಕ್ರೆಟರಿ ಅವ್ರು ಬಹಳ ಹಾದಿ ತಪ್ಪಿಸ್ತಿದ್ದಾರೆ ಸರ್. ನಾವು ಹೇಳ್ತೀವಿ ನೋಡಿ, ಅನ್ಯಾಯ ಆಗ್ತಾ ಇದೆ ಸರ್. ನಾನು ದಾರಿ ತಪ್ಪಲ್ಲಮ್ಮ. ಈಗಲೂ ನಾವು ಉಳಿಸ್ಕೊತೀವಿ, ಅದನ್ನೇ ನಾವು ಹೋಗಿ ಹೇಳೋದು. ನಮ್ಮ ಆಶಾಗಳೆಲ್ಲ ನಾವು ಇಲ್ಲಿಂದ ಎದ್ದೇಳಲ್ಲ ಅಂತ ಇದ್ದಾರೆ ಸರ್. ಅದಕ್ಕೆ ನಾವು ಮತ್ತೆ ಬಂದಿದ್ದೀವಿ. ಬಿಡಿ, ಅವ್ರು ಮೈಸೂರು ಅದು ತುಂಬಾ ಸಂತೋಷ. ಮಾಡಿ ಬೇರೆ ಮಾತುಕತೆಗೂ ಬರಲ್ಲ, ಮಾತುಕತೆಗೂ ಆಡಲ್ಲ. ಅವ್ರ ಒಂದು ಅವಕಾಶ ಹೇಳಿದ್ವಿ ಸರ್. ನಮ್ಮ ಧೋರಣೆ ಅದು ಇಲ್ಲವೇ ಇದೆ ಸರ್. ಹೌದು ಸರ್. ಇಷ್ಟೇ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಕರೆದು ಮಾತಾಡ್ತೀನಿ ಸರ್. ನಿನ್ನೆ ಏನು ಮಾಡಿದ್ದಾರೆ ಸರ್, 7,000 ನಮಗೆ ದುಡ್ಡು ಬರಬೇಕು. ಅದರಲ್ಲಿ ಏನಾಗ್ತಾ ಇದೆ, 3,500, 4,000, 5,000 ಬರ್ತಾ ಇದೆ ಸರ್. ಪ್ರತಿ ತಿಂಗಳು ಪ್ರತಿ ಆಶೆಗೆ 2,000, 3,000 ನಷ್ಟ ಆಗ್ತಾ ಇದೆ. ಒಂದು ನ್ಯಾಷನಲ್ ಲೆವೆಲ್ ಪೋರ್ಟಲ್ಗೆ ಲಿಂಕ್ ಮಾಡಿರೋದ್ರಿಂದ. ಸೊ ಅದರ್ವೈಸು ನಮಗೆ 100% ಹಣ ಬಂದರೆ ನಿಮ್ಗೆ ಯಾವ ಹೊರೆ ಆಗಲ್ಲ ಸರ್. ನೀವೇನು ಹೇಳ್ತಿದ್ದೀರ ಸರ್, ಏನೋ ಎಕ್ಸ್ಟ್ರಾ ಕೇಳಕ್ಕೆ ಬಂದಿಲ್ಲ ಸರ್. ನಾವು ಇರೋ ದುಡ್ಡನ್ನು ಸರಿಯಾಗಿ ಕೊಡಿ ಅಂತ ಹೇಳ್ತೀವಿ. ಹಾಂ ಸರ್. ಬಜೆಟ್ ಆದಮೇಲೆ ಮೀಟಿಂಗ್ ಮಾಡ್ತೀನಿ, ಚಳುವಳಿ ವಾಪಸ್ ಗೊತ್ತಾಯ್ತಾ. ನಾನು ಒಂದು ಮೀಟಿಂಗ್ ನಿಮ್ಮನ್ನ ಕರೆದು ಇವ್ರನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕರೆದು ಮೀಟಿಂಗ್ ಮಾಡ್ತೀನಿ ಸರ್. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಏನಾಗಿದೆ ಸರ್, ನಿನ್ನೆ ಹೆಲ್ತ್ ಮಿನಿಸ್ಟರ್ ಬಂದು ಏನು ಮಾಡಿದ್ದಾರೆ ಸರ್, ನಮಗೆ ಬರೋದು 7 ಸಾವಿರ ನಿನ್ನೆ ಬಂದಾರೆ ಸರ್. ಏನು ಮಾಡಿದ್ದಾರೆ ನೋಡಿ ಸರ್, ನಿಜವಾಗ್ಲೂ 7 ಸಾವಿರ ಗ್ಯಾರಂಟಿ ಅಂತ ಹೇಳೋಗಲ್ಲ ಸರ್. ಗ್ಯಾರಂಟಿಗೆ ಅವಮಾನ ಮಾಡ್ದಂಗೆ ಸರ್. ನೀವು ಕೊಟ್ಟಿರೋ ಯೋಜನೆಗಳಿಗೆ ನಮಗೆ ಎಲ್ಲರಿಗೂ ಗೊತ್ತು ಸರ್, 7 ಸಾವಿರ ನಾವು ಎದ್ದೇಳಲ್ಲ ಅಂತ ಇದ್ದಾರೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51,
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.